ವೆಲ್ಕಮ್ ಟು ಸೈನ್ಸ್ ವಿತ್ ಶಂಭು ಸರ್. ಈ ಚಾನಲ್ಗೆ ಎಲ್ಲರೂ ವೆಲ್ಕಮ್ ಮಾಡ್ಕೊಳ್ತಾ ಇವತ್ತಿನ ಕ್ಲಾಸ್ ಏನಪ್ಪ ಅಂತಂದ್ರೆ SSLC ಎಕ್ಸಾಮ್ ಬಗ್ಗೆ ಹೇಳ್ತಾ ಇದ್ದೀನಿ. 18ನೇ ತಾರೀಕಿಂದ ಎಕ್ಸಾಮ್ ಸ್ಟಾರ್ಟ್ ಆಗ್ತಾಯಿದ್ರು. ಅದೇ ರೀತಿ ಏನಪ್ಪ ಅಂದ್ರೆ ಯಾವ್ಯಾವ ಸಬ್ಜೆಕ್ಟನ್ನು ಯಾವ ರೀತಿ ಓದಬೇಕಂತೇಳಿ ಆಲ್ರೆಡಿ ನಿಮ್ಮ ಸ್ಕೂಲಲ್ಲಿ ಮಾಡ್ತಾ ಇದ್ದಾರೆ. ಫಸ್ಟಿಗೆ ಈಗ ನಾನು ಬರ್ತಾ ಇರೋದು 40+ ಮಕ್ಕಳದಲ್ಲ, ಅಂದರೆ 40ಕ್ಕಿಂತ ಕಡಿಮೆ ತೆಗೆಯುವ ಮಕ್ಕಳು, ಅಂದರೆ ಹಿಂದುಳಿದ ವಿದ್ಯಾರ್ಥಿಗಳು, ಕಲಿಕೆಯಲ್ಲಿ ಹಿಂದುಳಿದ ವಿದ್ಯಾರ್ಥಿಗಳು ಅಂತ ಹೇಳ್ತಾರೆ. ಅವ್ರನ್ನ ಕಲಿಕೆಯಲ್ಲಿ ಹಿಂದುಳಿದ ವಿದ್ಯಾರ್ಥಿಗಳು ಅನ್ನೋದಕ್ಕಿಂತ ಏನಪ್ಪ ಅಂದ್ರೆ ಅವರಲ್ಲಿ ಆತ್ಮವಿಶ್ವಾಸದ ಕೊರತೆ ಇರ್ತದೆ. ಅಂದರೆ ಅವರಲ್ಲಿ ಅವ್ರಿಗೆ ನಂಬಿಕೆ ಇರೋಂಗಿಲ್ಲ. ನಂಬಿಕೆ ಇದ್ರೆ ಅವರು ಕೂಡ 40 ಬಿಲೋ 40 ಇರೋದೇ ಇಲ್ಲ, ಅವರು ಕೂಡ ಹೆಚ್ಚಿಗೆ ಮಾರ್ಕ್ಸನ್ನು ತೆಗಿತಾಯಿದ್ರು. ಏನಪ್ಪ ಅಂದ್ರೆ ಮೊದಲ ನಮ್ಮ ಮೇಲೆ ನಮ್ಗೆ ನಂಬಿಕೆ ಇರಬೇಕು. ನಂಬಿಕೆ ಅಂದ್ಕೊಳ್ಳಿ ಒಂದು ಸ್ಟೋರಿ ನೆನಪು ಬರ್ತದೆ ನಮಗೆ. ನಮ್ಮ ಸರ್ ನಮ್ಗೆ ಹೇಳಿದ್ರು ಅದನ್ನು ಏನಂತಂದ್ರೆ ಅದು ಬಂದಾಗ ಜಸ್ಟ್ ಸ್ಟೋರಿ ನೋಡಿ. ನಂಬಿಕೆ ನಮ್ಮ ಮೇಲೆ ನಮಗೆ ನಂಬಿಕೆ ಇತ್ತಂದ್ರೆ ಏನೆಲ್ಲ ಸಾಧಿಸ್ಬೋದು ಅನ್ನೋದಕ್ಕೆ ಈ ಸ್ಟೋರಿನ ಒಂದು ಭಾಳ ಇಂಪಾರ್ಟೆಂಟ್. ಏನದು ಕತೆ? ಅದು ಕತೆ ಹೆಸರೇನಪ್ಪ ಅಂತಂದ್ರೆ ಕತ್ತೆ ಸಮಾಧಿ ಅಂತ ಹೇಳ್ತಾರೆ. ಹಾಗೆ ಜಸ್ಟ್ ಒಂದು ಕತೆ ಹೇಳ್ತಾ ಇದ್ದೀನಿ. ನಂಬಿಕೆ ಸಲುವಾಗಿ ನಮ್ಮ ಮೇಲೆ ನಮ್ಮ ಮೊದಲಿಗೆ ಭರವಸೆನೇ ಇರೋಲ್ಲ, ಹಾಗಾಗಿ ನಾವೆಲ್ಲದರಲ್ಲೂ ಫೇಲ್ ಆಗ್ತಾ ಇರ್ತೀವಿ, ಎಲ್ಲದರಲ್ಲೂ ಹಿಂದುಳಿತಾ ಇರ್ತೀವಿ. ನಮ್ಮ ಮೇಲೆ ನಾವು ಮೊದಲು ನಂಬಿಕೆ ಇರಬೇಕು, ಆಮೇಲೆ ಬೇರೆದ್ರ ಬಗ್ಗೆ ವಿಚಾರ ಮಾಡ್ಕೋಬೇಕು. ಆಮೇಲೆ ಅವ್ರು ಹಂಗಂದ್ರೆ ಇವ್ರಂಗೆ ತಲೆ ಕೆಡಿಸ್ಕೊಳ್ಕೋಬೇಕು. ಫಸ್ಟಿಗೆ ಕತ್ತೆ ಸಮಾಧಿ ಅನ್ನೋದು ನೋಡ್ರಿ. ಈ ಕತ್ತೆ ಸಮಾಧಿನ ಸ್ಟೋರಿ ಏನಪ್ಪ ಅಂತಂದ್ರೆ ನಮ್ಮ ಮೇಲೆ ನಮ್ಗೆ ನಂಬಿಕೆ ಇರಬೇಕು ಅನ್ನೋದಕ್ಕೆ ಒಂದು ಬೆಸ್ಟ್ ಸ್ಟೋರಿ. ಅರ್ಥಕಲ್ ಗುರುರಾಜ್ ಕರಿಜಿ ಅವ್ರಿಗೆ ಅಂತ ಹೇಳ್ತಾರೆ, ಯೂಟ್ಯೂಬಲ್ಲಿ ಹೇಳಿದ್ದಾರೆ ಅವ್ರು ಆಲ್ರೆಡಿ. ಬಟ್ ನೀವು ಕೇಳಿರ್ಬೋದು, ಆದರೂ ಕೂಡ ನಮ್ಮ ಮಕ್ಕಳಿಗೆ ನಾನು ಇನ್ನೇನು ಗೊತ್ತಾಗಲಿ ಅಂತ ಜಸ್ಟ್ ಹಂಗೆ ಒಂದು ಸ್ಟೋರಿ ಹೇಳ್ತಾ ಇದ್ದೀನಿ. ಏನಪ್ಪ ಅಂದ್ರೆ ಒಂದು ಊರಲ್ಲಿ ಇರ್ತೈತಿ, ಹಳ್ಳಿ ಇರ್ತೈತಿ. ಆ ಹಳ್ಳಿ ಒಳಗಡೆ ಒಂದು ದೊಡ್ಡ ಆಶ್ರಮ ಇರ್ತೈತಿ. ಆ ಆಶ್ರಮದೊಳಗಡೆ 100 ವಿದ್ಯಾರ್ಥಿಗಳಿರ್ತಾರೆ. ವಿದ್ಯಾರ್ಥಿಗಳಂದ್ರೆ ನಾವು ನಿಮ್ಗೆ ಗೊತ್ತೇ ಇರ್ತದೆ, ಎಲ್ಲ ವಿದ್ಯಾರ್ಥಿಗಳು ಒಂದೇ ರೀತಿ ಇರೋದಿಲ್ಲ. ಮೆಂಟಲಿ ಆಗಿರ್ಬೋದು, ಫಿಸಿಕಲಿ ಆಗಿರ್ಬೋದು. ಏನಪ್ಪ ಅಂದ್ರೆ ಎಲ್ಲ ವಿದ್ಯಾರ್ಥಿಗಳು ಅವ್ರವ್ರ ಮೈಂಡ್ ಸೆಟ್ ತಕ್ಕರ ಇರ್ತಾರೆ. ಅದರೊಳಗೂ ಕೂಡ ನಮ್ಮಂಗೆ ಅಥವಾ ಒಬ್ಬ ವಿದ್ಯಾರ್ಥಿ ಇರ್ತಾನೆ, ಏನಪ್ಪ ಅಂತಂದ್ರೆ ಒಂದಿಷ್ಟು ಎವರೇಜ್ ಇರ್ತಾನೆ, ಒಂದಿಷ್ಟು ಒಬ್ಬ ವಿದ್ಯಾರ್ಥಿ ಏನಂತ ಪೂರ ಡಲ್ ಇರ್ತಾನೆ. ಡಲ್ ಅಂತ ಇಟ್ ಮೀನ್ಸ್ ಪೆದ್ದ ಇರ್ತಾನೆ, ಪೆದ್ದ ಶಿಷ್ಯ. ಈ ಪೆದ್ದ ಶಿಷ್ಯ ಮುಂದೆ ಅವನು ದೊಡ್ಡ ಸಾಧನೆ ಕೇಳಿರಲಿ, ಅವ್ನು ಪೆದ್ದ ಅನ್ಕೊಂಡು ಹೇಳ್ತಾನೆ. ನಾನು ಏನಾಗ್ತೈತಿ, ಒಮ್ಮೆ ಆಶ್ರಮ ಚೆನ್ನಾಗಿ ನಡೀತಾ ಇರ್ತೈತಿ. ಆಶ್ರಮ ಚಲೋತ್ನೆ ನಡೀತಾ ಇರಬೇಕಾದ್ರೆ ಭಕ್ತರೆಲ್ಲ ಕೊಡ್ತಿರ್ತಾರೆ, ಹಾಗಾಗಿ ಊಟಕ್ಕೆ ಕೊರತೆ ಇರೋಲ್ಲ ಆಶ್ರಮದಲ್ಲಿ. ಒಮ್ಮೆ ಏನಾಗ್ಬಿಡ್ತೈತಿ, ಊರೊಳಗೆ ಬರಗಾಲ ಬಂದ್ಬಿಡ್ತೈತಿ. ಆಶ್ರಮದಾಗ ಏನು ಕಡಿ ಊಟ ಮಾಡಲಿಕ್ಕೆ ಆಹಾರ ಏನು ಇರೋದಿಲ್ಲ, ಹಾಗಾಗಿ ಆಶ್ರಮನ ಮುಚ್ಚಬೇಕಾಗ್ಬಿಡ್ತೈತಿ. ಹಂಗೆ ಮುಚ್ಚುವಾಗ ಏನಾಗ್ಬಿಡ್ತೈತಿ, ಅವರು ಗುರು ಹೇಳ್ತಾರೆ, ನೋಡ್ರಿಪ್ಪ ಶಿಷ್ಯ ಅಂದರೆ ನಮ್ಗೆ ಊಟ ಮಾಡೋಕ್ಕೇನಿಲ್ಲ, ಬರಗಾಲ ಬಿದ್ದಿತ್ತು ಹಳ್ಳಿಗೆಲ್ಲ, ಹಾಗಾಗಿ ನೀವೇನು ಮಾಡಿರಿಪ್ಪ ಅಂತಂದ್ರೆ ಈ ಆಶ್ರಮದಲ್ಲಿ ಇರ್ತಕ್ಕಂತಹ ಎಲ್ಲ ವಸ್ತುಗಳು ನಿಮ್ಗೇನು ಬೇಕಲ್ಲ ಅವನ್ನ ತೊಗೊಂಡು ನೀವು ದಯವಿಟ್ಟು ಬೇರೆ ಎಲ್ಲಾದರೂ ಮತ್ತೆ ಆಶ್ರಮವನ್ನು ನೋಡ್ಕೊರಿ, ಇಲ್ಲ ಮುಂದೆ ನೀವು ಹೋಗ್ರಿ ಅಂತೇಳಿ ಗುರುಗಳು ಎಲ್ಲ ಶಿಷ್ಯರು ಹೇಳ್ತಾರೆ. ಎಲ್ಲ ಶಿಷ್ಯರು ಶಾಣೆ ಇದ್ದರೆ ನೋಡ್ತಾರೆ, ಜಾಣರಿದ್ದರು, ಅವ್ರಿಗೇನು ಬೇಕು, ಏನೇನು ಯೂಸ್ ಇರ್ತೈತಲ್ಲ ಆ ವಸ್ತುಗಳನ್ನು ತೊಗೊಂಡು ಹೋಗ್ಬಿಡ್ತಾರೆ. ಆದ್ರೆ ಒಬ್ಬ ಪೆದ್ದ ಶಿಷ್ಯ ಇರ್ತಾನೆ, ಎಲ್ಲರೂ ಚಲೋ ತೊಗೊಂಡು ಬಿಟ್ಟು ಹೋಗ್ಬಿಡ್ತಾರೆ. ಅಷ್ಟೆಲ್ಲ ಅಂದರೆ ಹಾಸ್ಟೆಲ್ ಮೀನ್ಸ್ ಆಶ್ರಮವನ್ನು ಬಿಟ್ಟು ಹೋಗ್ಬಿಡ್ತಾರೆ. ಒಬ್ಬ ಪೆದ್ದ ಶಿಷ್ಯ ಇರ್ತಾನೆ. ಆ ಪೆದ್ದ ಶಿಷ್ಯನಿಗೆ ಬರ್ತಾನೆ ಪಾಳೆ ಒಂದು ಬರತ್ಲೆ ಗುರುಗಳು ಹೇಳ್ತಾರೆ, ಅಯ್ಯೋ ನಿನಗೇನು ಕೊಡ್ಲಿಕ್ಕೆ ಉಳಿದೇ ಇರಲ್ಲೋ ಅಂತ ಹೇಳ್ತಾರೆ. ಲಾಸ್ಟಿಗೆ ಒಂದು ಕತ್ತೆ ಉಳಿದಿರ್ತೈತಿ. ಆ ಕತ್ತೆಯನ್ನು ಏನು ಮಾಡ್ತಾರೆ ಅಂದರೆ ಆ ಶಿಷ್ಯನಿಗೆ ಕೊಟ್ಟು ಕಳಿಸ್ತಾರೆ ಅವರು. ಆ ಶಿಷ್ಯ ಏನು ಮಾಡ್ತಾನೆ, ಗುರುಗಳ ನೀವು ಬಿಟ್ಟು ಹೋಗೋಕೆ ಮನಸ್ಸೇ ಇಲ್ಲ ಅಂತ ಹೇಳ್ತಾನೆ. ಆಗಿಲ್ಲಪ್ಪ, ನಾನು ಬೇರೆ ಕಡೆ ಹೋಗ್ತೀನಿ, ಮತ್ತು ಬರಗಾಲ ಐತಿ, ಈ ಕತ್ತೆಯನ್ನು ತೊಗೊಂಡು ನಿನ್ನ ಜೀವನ ನೋಡ್ಕೋ ಅಂತೇಳಿ ಆ ಕತ್ತೆಯನ್ನು ಪೆದ್ದ ಶಿಷ್ಯನಿಗೆ ಕೊಟ್ಟು ಕಳಿಸ್ತಾರೆ. ಅದೇ ರೀತಿ ಏನಾಗ್ತಪ್ಪ ಅಂತಂದ್ರೆ ಗುರುಗಳು ಹೋಗ್ತಾರೆ, ಪೆದ್ದ ಶಿಷ್ಯ ಹೋಗ್ತಾ ಇರ್ತಾನೆ. ಮೊದಲ ಪೆದ್ದ ಇವನಿಗೆ ಊಟಕ್ಕೆ ಕೆಲಸ ಸಿಗ್ತತಿ ಎಲ್ಲಿಲ್ಲ ಅಂತ ಗೊತ್ತಿರೋದಿಲ್ಲ. ಆ ಕತ್ತೆಯನ್ನು ದುಕ್ಕೊಂಡು ಹೋಗ್ತಾ ಇರ್ತಾನೆ. ರಾತ್ರಿ ಕಳಿತೈತಿ, ಮುಂಜಾನೆ ಆಗ್ತೈತಿ, ಊಟ ಇಲ್ಲದೆ ಆ ಕತ್ತೆ ಏನಾಗ್ಬಿಡ್ತಪ್ಪ ಅಂದ್ರೆ ಸತ್ತು ಬಿಡ್ತದೆ. ಊಟ ನೀರು ಇಲ್ಲದೆ ಆ ಕತ್ತೆ ಸತ್ತು ಬಿಡ್ತೈತಿ. ಅವಾಗ ಪೆದ್ದ ಏನು ಮಾಡ್ಬಿಡ್ತಾನಂದ್ರೆ ಅಳಾಕ್ ಶುರು ಮಾಡ್ಬಿಡ್ತಾನೆ. ನನಗಂತ ಕೊಟ್ಟಿರ್ತಕ್ಕಂಥ ನಮ್ಮ ಗುರುಗಳು ಇದ್ದಿದ್ದು ಒಂದೇ ಒಂದು ಕಾಣಿಕೆ, ಅದು ಕೂಡ ಹಿಂಗೆ ಸತ್ತಲ್ಲ ಅಂತೇಳಿ ತುಂಬ ಅದಾನ. ಊರು ನಡು ಬರ್ತಾನೆ. ಅಂದ್ರೆ ಹಳ್ಳಿ ಒಳಗಡೆ ಆಶ್ರಮ ಇರ್ತೈತಿ, ಅದನ್ನು ದಾಟಿ ಎಷ್ಟೋ ಕಿಲೋಮೀಟ್ರ್ ದೂರ ಬಂದಿರ್ತಾನೆ. ಆ ಕತ್ತೆ ಏನಾಗ್ಬಿಡ್ತೈತಿ, ಸತ್ತು ಕೂಡಲೇ ಇವೇನು ಮಾಡ್ತಾನೆ, ಆ ಕತ್ತೆ ನಮ್ಮ ಗುರುಗಳು ಕೊಟ್ಟಿದ್ದು ಅಂತೇಳಿ ಆ ಕತ್ತೆನೇನು ಮಾಡ್ತಾನೆ, ಒಂದು ಮಣ್ಣನ್ನು ತೆಗೆದು ಮಣ್ಣಿನೊಳಗಡೆ ಮುಚ್ಚಿ ಅದ್ರ ಮೇಲ್ಗಡೆ ಆ ಕತ್ತೆಯನ್ನು ಅದರೊಳಗಡೆ ಮುಚ್ಚಿ ಮೇಲೆ ಒಂದು ಕಟ್ಟೆಯನ್ನು ಕಟ್ತಾನೆ. ಕಟ್ಟೆಯನ್ನು ಕಟ್ಟೋದಕ್ಕೆ ನೀಟಾಗಿ ಗುರುಗಳ ಮೇಲೆ ಭಕ್ತಿ ಇರೋದ್ರನ್ನ ನನ್ನ ಗುರುಗಳು ಕೊಟ್ಟಿದ್ದಂತೇಳಿ ಪ್ರತಿನಿತ್ಯ ಆ ಕತ್ತೆ ಸಮಾಧಿಗೆ ಏನು ಮಾಡ್ತಾ ಇರ್ತಾನಪ್ಪ ಅಂತಂದ್ರೆ ಒಂದು ಹೂವು ದೀಪವನ್ನು ಬೆಳಗ್ತಿರ್ತಾನೆ. ಅದೇ ರೀತಿ ಏನಾಗ್ತಾ ಪ್ರತಿನಿತ್ಯ ಇದೇ ರೀತಿ ಏನು ಮಾಡ್ತಾ ಇರ್ತಾನೋ, ಹೂವನ್ನು ಇಡೋದು, ದೀಪವನ್ನು ಬೆಳಗೋದು ಮಾಡ್ತಿರ್ತಾನೆ. ಅಲ್ಲಿರ್ತಕ್ಕಂಥ ಜನ, ಆಶ್ರಮ ಮೊದಲಿನಿರೋದು ಬೇರೆ ಊರು, ಈ ಕತ್ತೆ ಸಮಾಧಿ ಮಾಡಿರೋದು ಮುಂದೆ ಬಂದಿರ್ತಾನೆ ಬೇರೆ ಊರು. ಅಲ್ಲಿರ್ತಕ್ಕಂಥ ಜನಗಳೇನು ಮಾಡ್ತಾರೆ, ಅವನು ಸಾಧು ವೇಷ ನೋಡಿ, ಅಂದರೆ ಸ್ವಾಮೀಜಿ ವೇಷದಲ್ಲಿರ್ತಾನೋ, ಆಶ್ರಮದ ವಿದ್ಯಾರ್ಥಿ ಆಗಿರ್ತಾನೆ. ಆಮೇಲೆ ರೀತಿ ಕತ್ತೆ ಸಮಾಧಿ ಅಂತ ಅವ್ರಿಗೆ ಗೊತ್ತಿರಲ್ಲ, ಉಳ್ಕಿ ಜನರಿಗೆ, ಊರ ಜನರಿಗೆ ಯಾವುದೋ ದೊಡ್ಡ ಪವಾಡ ಪುರುಷರದ ಸಮಾಧಿ ಇರಬೇಕಿದ್ರೆ, ಹಾಗಾಗಿ ಅವರು ಪೂಜೆ ಮಾಡಕತ್ತಾರ ಅಂತೇಳಿ ಇವರು ಕೂಡ ಏನು ಮಾಡ್ತಾರೆ, ಕಂಟಿನ್ಯೂ ಜನರು ಕೂಡ ಆ ಸಮಾಧಿಗೆ ಎಲ್ಲರೂ ಬಂದೊಂದು ಹೂ ಹಾಕೋದು, ಆಮೇಲೆ ಬೇಡ್ಕೊಳ್ಳೋದು, ಅದೇ ರೀತಿ ಪೂಜೆಯನ್ನು ಮಾಡ್ಕೊತ ಹೋಗ್ತಾರೆ. ಅವ್ರ ನಸೀಬ್ ಹೆಂಗಿತ್ತು ಏನು ಗೊತ್ತಿಲ್ಲ, ಆ ಪೆದ್ದ ಶಿಷ್ಯಂದು ಅವ್ರು ಏನು ಬೇಡ್ಕೊತಾರ, ಅದೇನು ಅನ್ಕೋತಾರ, ಅದೆಲ್ಲ ಆಗ್ತಾ ಹೋಗ್ತತಿ. ಅವಾಗ
ಆ ಊರಿನ ಜನ ಎಲ್ಲರೂ ಆ ಗುಡಿಗೆ ಎಲ್ಲರೂ ಬೇಡ್ಕೊಳಕ್ಕೆ ಚಲೋ ಮಾಡ್ತಾರೆ. ಈ ರೀತಿ ವರ ಕೊಡತತಿ ದೇವ್ರು ಚಲೋ ಐತೆ ಅಂತೇಳಿ ಎಲ್ಲರೂ ಆ ಗುರುವಿಗೆ ಪೆದ್ದ ಶಿಷ್ಯ ಇರ್ತಾನೆ, ಅವನು ಗುರು ಆಗಿರ್ತಾನೆ. ಅವ್ರಿಗೆ ಅವರೆಲ್ಲರೂ ಏನು ಮಾಡ್ತಾರೆ, ದಾನವನ್ನು ಕೊಡ್ತಾರೆ, ಜಗವನ್ನು ಕೊಡ್ತಾರೆ, ಗುಡಿಯನ್ನು ಕಟ್ಟಿಸ್ಬಿಡ್ತಾರೆ ದೊಡ್ಡದಾಗಿ. ಆ ಕತ್ತೆ ಸಮಾಧಿಗೆ ಆ ಜನಕ್ಕೆ ಗೊತ್ತಿರಂಗಿಲ್ಲ, ದೊಡ್ಡದೊಂದು ಗುಡಿನ ಕಟ್ಟಿಸ್ಬಿಡ್ತಾರೆ. ಅರ್ಥ ಆಯ್ತಾ? ಜನ ಕೊಡಕ್ಕೆ ನಿಂತಂದ್ರೆ ದೇವರು ಕೂಡ ಬೇಕಾದ್ದನ್ನು ಪಡ್ಕೋಬೋದು. ಅದೇ ರೀತಿ ಅಷ್ಟೆಲ್ಲ ಜಗ್ಗು ಕೊಡ್ತಾರೆ ಜನ, ದೇಣಿಗೆಯನ್ನು ಕೊಡ್ತಾರೆ, ದಾನವನ್ನು ಕೊಡ್ತಾರೆ, ಆಮೇಲೆ ಕಡಿ ಕಾಳು ಎಲ್ಲ ಕೊಡ್ತಾರೆ. ದೊಡ್ಡದೊಂದು ಆಶ್ರಮನ ಕಟ್ಬಿಡ್ತಾನೆ ನಾವು ಪೆದ್ದ ಶಿಷ್ಯ. ಒಮ್ಮೆ ಏನಾಗ್ತಿರ್ತತಿ, ಹಿಂಗೆ ಕಟ್ಟಿ ಎಲ್ಲ ದೊಡ್ಡದಾಗ ಬೆಳೆದಿರ್ತತಿ, 2-3 ವರ್ಷ ಕಳೆದಿರ್ತಾವೆ. ನೆಕ್ಸ್ಟು ಅದೇ ರೀತಿ ಅವರು ಶಿಷ್ಯ, ಆ ಪೆದ್ದನ ಗುರು ಇರ್ತಾನಲ್ಲ, ಮೊದಲಿನ ಗುರು, ಅಲ್ಲಿ ದೂರ ಕಾಡಿನಲ್ಲಿ ಏಕಾಂತವಾಗಿ ಬರ್ತಿರ್ತಾನೆ, ಒಬ್ಬನ ಬರ್ತಿರ್ತಾನೆ. ಅವಾಗ ಅವನು ಸ್ವಾಮೀಜಿ ವಿಷಯದಲ್ಲಿ ಇರ್ತಾನಲ್ಲ, ಊರಿನ ಜನ ಒಬ್ಬ ಕೇಳ್ತಾನೆ, ಹಿರಿಯವ ಪಂಚ ಅಂತ ಹೇಳ್ತಾರಲ್ಲ ಹಿರಿಯವರು, ಏನಪ್ಪ ಇಲ್ಲೇ ಅಡ್ಡಾಡತ್ತೀರಿ ಸ್ವಾಮಿಯರ ಅಂತ ಕೇಳ್ತಾರೆ. ಇಲ್ರಿ ಮತ್ತು ಹಂಗೆ ಅಂತಾರೆ, ಹೊಟ್ಟಿಗೆ ಇದೆಯಲ್ಲ ಏನಿಲ್ಲ ಅಂತೇಳಿ. ಅಲ್ಲಿ ದೊಡ್ಡದೊಂದು ನಿಮ್ಮಂತರಿಗಿನ ಆಶ್ರಮ ಐತಿ, ಒಬ್ರು ಪುಣ್ಯಾತ್ಮರು ಕಟ್ಸಾರ, ಅಲ್ಲಿ ಹೋಗಿ ನೀವು ತಂಗ್ರಿ, ನಿಮಗೆ ಜಾಗ ಐತಿ ನೋಡ್ರಿ, ಎಲ್ಲರಿಗೆ ಇರೋಕೆ ಅನುಕೂಲ ಐತೆ ಅಂತ ಹೇಳ್ತಾನೆ. ಹೌದಾ, ನಾವು ಇದ್ದಲ್ಲಿ ಯಾರು ಕಟ್ಟ್ರಪ್ಪ ನನಗೆ ಗೊತ್ತಿಲ್ಲ ಅಂತೇಳಿ ಅವ್ನು ಬರ್ತಾನಂತ. ನೋಡಂತೇಳಿ ಯಾವ ಗುರು ಅವ ಇಷ್ಟು ದೊಡ್ಡದು ಕಟ್ಟಿರೋದು ಗುಡಿನ ಅಂತೇಳಿ ಎಲ್ಲರೂ ಪಾಳಿ ಹಚ್ಚಿರ್ತಾರಂತ. ದರ್ಶನಕ್ಕೆ ಮಂಗಳಾರತಿ ಆಗ್ತಾ ಇರ್ತೈತಿ. ಅವೇನು ಮಾಡ್ತಾನಂದ್ರೆ ಅವ್ರ ಪೆದ್ದ ಶಿಷ್ಯ ಇರ್ತಾನಲ್ಲ, ಅವು ಬಂದು ಪೂಜೆ ಮಾಡ್ತಿರ್ತಾನೆ ಆ ಸಮಾಧಿಗೆ. ಆ ಸಮಾಧಿಗೆ ಪೂಜೆ ಮಾಡಿಕೊಡ್ಲೆ ಅವ್ರ ಗುರುಗಳನ್ನ ನೋಡ್ತಾನೆ, ಮೊದಲಿನ ಗುರುಗಳು ಅವ್ರೇನು ಹೊರಗೆ ಒಂದು ಕತ್ತೆ ಕೊಟ್ಟು ಕಳಿಸಿರ್ತಾರಲ್ಲ, ಆ ಗುರುಗಳನ್ನು ನೋಡಿ ದೀಪ ಬೆಳಗೋದನ್ನ ಅಲ್ಲೇ ಇಟ್ಟು ಓಡಿ ಬಂದು ಆ ಗುರುಗಳ ಕಾಲಿ ಬಿಡ್ತಾನಂತ. ಅಯ್ಯೋ ನೀನಪ್ಪ ನಮ್ಮ ಶಿಷ್ಯ, ನಾ ಯಾರನ್ನ ಮಾಡಿದ್ನಲ್ಲಪ್ಪ ಅಂತ ಹೇಳ್ತಾನಂತ. ಅವಾಗ ಇಲ್ರಿ ನಾನೇ ನಿಮ್ಮ ಶಿಷ್ಯ, ಪೆದ್ದ ಶಿಷ್ಯ ಅಂತಾನಂತ. ಜನ ಎಲ್ಲ ಹೋಗಿರ್ತಾರೆ. ಈ ಪೆದ್ದ ಶಿಷ್ಯನ ಆಶ್ರಮ ಕಟ್ಸಿರ್ತಾನಲ್ಲ, ಅದ್ರ ಒಳಗಡೆ ಅವ್ರ ಗುರುಗಳನ್ನು ಕರ್ಕೊಂಡು ಹೋಗಿ, ನೋಡ್ರಿ ಇದೆಲ್ಲ ಇಷ್ಟೆಲ್ಲ ಹಿಂಗೆ ಕಟ್ಸೀನಿ, ನನ್ನ ಕೈಲಿ ಇದು ನೋಡೋಕ್ಕಾಗ್ತಾಯಿಲ್ಲ, ಮೇಂಟೈನ್ ಮಾಡೋಕ್ಕಾಗ್ತಾಯಿಲ್ಲ, ನೀವೇ ಈ ಆಶ್ರಮವನ್ನು ನೋಡ್ಕೋರಿ ಅಂತೇಳಿ ಅವ್ರು ಹೇಳ್ತಾರಂತ. ಅಲ್ಲೂ ನಾನು ನೋಡ್ಕೊಳ್ಳೋದಿರಲಿ, ಇಷ್ಟೆಲ್ಲ ಐಶ್ವರ್ಯ ನಿನಗೆ ಹೆಂಗೆ ಬಂತು, ಯಾವ ಮಹಾತ್ಮರ ಸಮಾಧಿಯನ್ನು ಪೂಜೆ ಮಾಡತ್ತೀನಿ, ಯಾರ್ದಂತ ಕೇಳ್ತಾರಂತ. ಅವಾಗ ಆ ಶಿಷ್ಯ ಹೇಳ್ತಾನಂತ, ಯಾವ ಮಹಾತ್ಮರದಲ್ರಿ ಏನಲ್ರಿ, ನೀವು ನನಗೊಂದು ಕತ್ತಿ ಕೊಟ್ಟಿದ್ರಲ್ಲಿ ಗುರುಗಳ, ಆ ಕತ್ತೆ ಸಮಾಧಿಲಿದ್ದಂತ. ಅವಾಗ ಗುರುವಿಗೆ ನಗು ತಡ್ಕೊಳಕ್ಕಾಗಲಿಲ್ಲ. ಅದು ಕತ್ತೆ ನಾ ಕೊಟ್ಟಿದ್ದು ಕತ್ತೆ ಅನ್ಪ, ಸಮಾಧಿ ಅನ್ಪ, ಹ್ಞೂನ್ರಿ ಅಂತಾನಂತ. ಆ ಕತ್ತೆಯನ್ನು ಕೊಡಲಿ, ಕತ್ತೆ ಸಮಾಧಿ ಅವ ಗುರು ಕೊಟ್ಟಿರ್ತಕ್ಕಂಥ ಕತ್ತೆಯನ್ನು ಮುಚ್ಚಿ ಆ ರೀತಿ ದೊಡ್ಡ ಆಶ್ರಮವನ್ನು ಮಾಡಿರ್ತಾನಂತ. ಗುರುಗಳಿಗೆ ನಗು ತಡಕಾಲ ಜಗ್ಗನ ಕೇಳ್ತಾರಂತ. ಆಮೇಲೆ ಆ ಬಿಡಪ್ಪ ಚಲೋ ಆಯ್ತು, ನೋಡ್ಕೊಂಡು ಹೋಗೋಣ ಅಂತ ಗುರುಗಳು ಅವ್ರು ಕೂಡಿ ಆ ಆಶ್ರಮವನ್ನು ಮುಂದುವರಿಸ್ತಾ ಹೋಗ್ತಾರಂತ. ಈ ಕಥೆಯ ಉದ್ದೇಶ ಏನಪ್ಪ ಅಂತಂದ್ರೆ ನಂಬಿಕೆ. ನೋಡ್ರಿ, ಜನಕ್ಕೆ ಏನನ್ನೋದು ಗೊತ್ತಿಲ್ಲ, ಅದ್ರ ಒಳಗಡೆ ಇರೋದು ಮಹಾಪುರುಷ ಅಂತ ತಿಳ್ಕೊಂಡು ಅವ್ರಂಗೆ ಸುಮ್ಮನೆ ನಂಬಿಕೆ ಬೇಡ್ಕೊಂಡ್ರೆ ಒಳ್ಳೇದಾಗ್ತದೆ ಅಂತೇಳಿ ಬೇಡ್ಕೊಳ್ಳೋದು, ಅವ್ರ ಕೆಲಸ ಅವ್ರು ಮಾಡ್ತಿರ್ತಾರೆ, ಅವ್ರ ಜೀವನದಲ್ಲಿ ಸಕ್ಸಸ್ ಆಗ್ತಾ ಇರ್ತಾರೆ. ಅದೇ ರೀತಿ ಏನಪ್ಪ ಅಂದ್ರೆ ನಮ್ಮ ಜನ ಏನಂದ್ರೆ ಯಾವುದು ಏನನ್ನೋದು ನಿಶ್ಚಯವಾಗಿರ್ತಕ್ಕಂಥ ನಂಬಿಕೆ ಬೇಕು. ಅಲ್ಲಿ ಒಳಗಡೆ ಇರೋದು ಕತ್ತಿನೋದು ಗೊತ್ತಿಲ್ಲ. ಅರ್ಥ ಆಯ್ತಾ? ಏನೋ ಒಂದು ಕೆಲಸ ಮಾಡಬೇಕಂದ್ರೂ ಕೂಡ ಅವರಲ್ಲಿ ನಮ್ಮಲ್ಲಿ ನಮ್ಗೆ ನಂಬಿಕೆ ಬೇಕು. ನಮ್ಮಲ್ಲಿ ನಾವು ನಂಬಿಕೆ ಇಟ್ಟರೆ ನಾವೊಂದು ಯಾವುದೇ ಇರಲಿದ್ದು ಗಿಡ ಸುತ್ತಿರಿರ್ಬೋದು, ಎದನಾದ ಸುತ್ತಿರ್ಬೋದು, ಆ ರೀತಿ ಮಾಡೋದ್ರಿಂದ ನಾವು ಸಕ್ಸಸ್ ಆಗ್ಬೋದು. ಆಗ ಅವ್ರು ಕತ್ತಿ ಸುತ್ತಿರೋ ಅವ್ರ ಜನಕ್ಕೆಲ್ಲ ಒಳ್ಳೇದಾಗತ್ತೆ ಅಂತಂದ್ರೆ ಅವರಲ್ಲಿ ಇರ್ತಕ್ಕಂಥ ಅಚಲವಾದ ನಂಬಿಕೆ ಅದು. ಅದೇ ರೀತಿ ನಾವು ಜೀವನದಲ್ಲಿ ಏನಾದ್ರು ಮಾಡಬೇಕಪ್ಪ ಅಂತಂದ್ರೆ ನಮ್ಮಲ್ಲಿ ಒಂದು ನಂಬಿಕೆ ಇರಬೇಕು. ಈ ಕಥೆಯ ಉದ್ದೇಶ ಏನಂದ್ರೆ ಕತ್ತೆ ಸಮಾಧಿದ ಫಸ್ಟಿಗೆ ನಮ್ಮಲ್ಲಿ ನಮ್ಗೆ ನಂಬಿಕೆ ಇರಬೇಕಂತ ಹೇಳ್ತಾರೆ. ಟ್ರಸ್ಟ್ ಇರಬೇಕು. ನಮ್ಮನ್ನು ನಾವು ನಂಬಿಲ್ಲ ಅಂತಂದ್ರೆ ಬೇರೆದವ್ರನ್ನ ಯಾವ ರೀತಿ ನಾವು ನಂಬಿಸ್ಬೇಕು. ಹಾಗಾಗಿ ನಮ್ಮ ಕೆಲಸದ ಮೇಲೆ ನಮಗೆ ನಂಬಿಕೆ ಇರಬೇಕು ಅಂತ ಹೇಳ್ತಾ ಈ ಕತೆ ಉದ್ದೇಶ ಏನಪ್ಪ ಅಂತಂದ್ರೆ, ಮೊದಲು ವಿದ್ಯಾರ್ಥಿಗಳಿದ್ರಲ್ಲ, ನನ್ನ ಕೈಲಿ ಆಗಲ್ಲ, ನಾವು ಓದೋಕ್ಕಾಗಲ್ಲ, ನಾನು ಮಾಡೋಕ್ಕಾಗಲ್ಲ ಅಂತ ಅನ್ಕೊಂತ ಕುಂತ್ರೆ ನಿಮ್ಮ ಮೇಲೆ ನಿಮ್ಗೆ ನಂಬಿಕೆ ಇರೋದಿಲ್ಲ. ಹಾಗಾಗಿ ನಿಮ್ಗೆ ಸ್ಕೋರ್ ಆಗಲ್ಲ. ನೀವೇನಾಗ್ತೀರಪ್ಪ ಅಂದ್ರೆ ಕಲಿಕೆಯಲ್ಲಿ ಹಿಂದುಳಿದ ವಿದ್ಯಾರ್ಥಿಗಳಾಗ್ತೀರಿ. ನಿಮ್ಮಲ್ಲಿನೂ ಸಾಮರ್ಥ್ಯ ಇರ್ತೈತಿ. ನೀವು ಕೂಡ ನಿಮ್ಮ ಮೇಲೆ ನಂಬಿಕೆಯನ್ನು ಇಟ್ಕೊಂಡು ಓದಿದ್ದ ಕರೆ ಆದ್ರೆ ನೀವು ಕೂಡ ಎವರೇಜ್ ಸ್ಟೂಡೆಂಟ್ಗಿಂತ ಜಾಸ್ತಿ ಮಾರ್ಕ್ಸ್ ತೊಗೊಳ್ತಕ್ಕಂಥ ಸ್ಟೂಡೆಂಟ್ ಆಗ್ಬೋದು ಅಂತ ಈ ಕಥೆಯನ್ನು ನಾವು ಇಷ್ಟಕ್ಕೆ ಹೇಳಿ ಇಲ್ಲಿಗೆ ಮುಗಿಸ್ತಾ ಇದ್ದೀವಿ. ಧನ್ಯವಾದಗಳು. ಅದೇ ರೀತಿ ಏನು ಮಾಡಿ ಅಂತಂದ್ರೆ ಇನ್ನೂ ಮುಂದೆ ಸ್ಟೋರಿಯನ್ನು ನಾವು ಹೇಳ್ತಾ ಇರ್ತೀವಿ. ಈ ರೀತಿ ಇದು ನಂಬಿಕೆ ಬಗ್ಗೆ ಸ್ಟೋರಿ ಆಯಿತು. ಇನ್ನೂ ಬರೀ ಕ್ಲಾಸಸ್ ಅಷ್ಟೇ ಅಲ್ಲ, ಮೋಟಿವೇಶ್ನಲ್ ಸ್ಟೋರಿಗಳನ್ನು ಕೂಡ ನೀವು ಕೇಳಲಿಕ್ಕೆ ನಿಮಗೆ ಅನುಕೂಲ ಆಗ್ತೈತೆ. ಹಾಗಾಗಿ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಆಗಿರಿ. ಅದೇ ರೀತಿ ಲೈಕ್ ಮಾಡಿ, ಕಮೆಂಟ್ ಮಾಡಿರಿ, ಶೇರ್ ಮಾಡಿರಿ. ಶೇರ್ ಮಾಡೋ ಮುಖಾಂತರ ಎಲ್ಲರಿಗೂ ಈ ಸ್ಟೋರಿ ಆಗಿರ್ಬೋದು, ನಮ್ಮ ನೋಟ್ಸ್ ಇರ್ಬೋದು, ಎಲ್ಲರಿಗೂ ಮುಟ್ಟಿಸ್ರಿ ಅಂತ ಹೇಳ್ತಾ ಇವತ್ತಿನ ಈ ಕ್ಲಾಸನ್ನು ಇಲ್ಲಿಗೆ ಮುಗಿಸ್ತಾ ಇದ್ದೀವಿ. ಧನ್ಯವಾದಗಳು.